ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ಹೊಂಡಾ ಡಿಯೋ ಬೈಕನ್ನು ತಗೊಳ್ಳೋಕೆ ಹೋಗ್ತಾ ಇದ್ದೇವೆ. ಶ್ರೀ ಮಾರಿಕಾಂಬಾ ದೇವಿ ಸಿರ್ಸಿ ತಾಯಿಯ ಆಶೀರ್ವಾದನ ಪಡ್ಕೊಂಡು ದೇವಿಯ ಆಶೀರ್ವಾದ ನಾವು ಯಾವತ್ತೂ ನಾವು ನಡ್ಕೊಳ್ಳುವಂಥ ದೇವರನ್ನು ಬೇಡಿಕೊಂಡು ನಾನು ನಮ್ಮ ಅತ್ತೆ ಮತ್ತು ನನ್ನ 2 ಮಕ್ಕಳು ಹೋಗ್ತಾ ಇದ್ದೇವೆ. ನನ್ನ ಮಗಳು ಖುಷಿಯಿಂದ ಹೋಗ್ತಾ ಇದ್ದಾಳೆ. ಬರಬೇಕಾದ್ರೆ ಹೇಗೂ ಗಾಡಿ ಇರ್ತದಂತ ಹೇಳಿ ನಾವೇನು ಮಾಡಿದೆವು, ಆಟೋಕ್ಕೆ ಹೋದೆವು. ನನ್ನ ಹೆಂಡ್ತಿನೂ ಫುಲ್ ಗ್ರ್ಯಾಂಡ್ ರೆಡಿ ಆಗಿದ್ದಾರೆ. ಆಟೋದಲ್ಲಿ ಹೋಗೋದಂದರೆ ಒಂಥರ ಖುಷಿ ನನ್ನ ಮಕ್ಕಳಿಗೆ. ಅದಕ್ಕಾಗಿ ಆಟೋದಲ್ಲಿ ಹೋಗೋಕ್ಕೆ ರೆಡಿ ಆದೆವು. ಏನೋ ಒಂಥರ ಮಕ್ಕಳಿಗೆ ಆಟೋದಲ್ಲಿ ಹೋಗಬೇಕಂದ್ರೆ ಖುಷಿ. ನಾನು ನನ್ನ ಹೆಂಡ್ತಿ ನಮ್ಮ ಅತ್ತಿ ಎಲ್ಲರೂ ಕೂಡ ಆದೆವು. ಹಾಗೆ ನನ್ನ ಮಗಳು 1ನೇ ಮಗಳು ಮತ್ತು 2ನೇ ಮಗಳು ಬೂಮ್ ಬೂಮ್ ಅಂತ ಇದ್ದರು. ಖುಷಿಯಿಂದ ಆಟೋ ಏರಿ ಹೋದೆವು. ಹಾಗೆ ಬಂತು. ಇದು ವಿದ್ಯಾಗಿರಿ ಹತ್ತಿರ ಇದೆ, ಧಾರವಾಡ. ಶಾಂತೇಶ್ ಹೊಂಡದಲ್ಲಿ ನಾವು ಹೊಂಡಾ ಡಿಯೋ ಬೈಕನ್ನು ಖರೀದಿ ಮಾಡಿದ್ದೇವೆ. ನನ್ನ ಮಗಳು ಮೊದಲು ಹೋಗಿ ನಾನೇ ಕಲರನ್ನು ಚೂಸ್ ಮಾಡ್ತೀನಿ ಅಂತ ಹೇಳಿ ಕಲರ್ ಚೂಸ್ ಮಾಡಲಿಕ್ಕೆ ಒಳಗಡೆ ಹೋದ್ಲು. ಎಲ್ಲ ಎಲೆಕ್ಟ್ರಿಕಲ್ಸ್ ಬೈಕ್ ಇತ್ತು. ಹಾಗೆ ನನ್ನ ಮಗಳು ಕೂಡ ಚಿಕ್ಕ ಮಗಳು ಖುಷಿಯಿಂದ ಹೋಗ್ತಾ ಇದ್ದೆವು. ಹಾಗೆ ಹೋಗಿ ನನ್ನ ಮಗಳು ನಾನೇ ಸೆಲೆಕ್ಟ್ ಮಾಡ್ತೇನೆ ಅಂತ ಹೇಳಿದ್ಲು. ಆವಾಗ ಯಾವ ಕಲರ್ ಬೇಕು ಸೆಲೆಕ್ಟ್ ಮಾಡು ಅಂತ ಅವಳು ಬ್ಲೂ ಕಲರನ್ನು ಸೆಲೆಕ್ಟ್ ಮಾಡಿದ್ಲು. ಅದೇ ಬೈಕ್ ಬೇಕು ಅಂತ. ಹಾಗಾಗಿ ನಾವು ಅದನ್ನೇ ಫೈನಲ್ ಮಾಡಿದೆವು. ಇದರಲ್ಲಿ ನಾವು ತೊಗೊಂಡಿರುವಂಥದ್ದು ಹೊಂಡಾ ಡಿಯೋ 110cc. ಇದು ನಮಗೊಂದು ಸ್ವಲ್ಪ ಮೈಲೇಜ್ ಬೇಕು ಅಂತ ಹೇಳಿ ತೊಗೊಂಡಿದ್ದೇವೆ. ಹಾಗೆ ನಮ್ಮ ಮಿಸ್ಸಸ್ ಅವರು ಎಲ್ಲ ಚೆಕ್ ಮಾಡಿದ್ರು ಯಾವ ರೀತಿಯಾಗಿದೆ ಅಂತ ಹೇಳಿ. ನನ್ನ ಮಗಳು ಇನ್ನೂ ಚಿಕ್ಕವಳಿದ್ದಕ್ಕಾಗಿ ಅವಳಿಗೆ ಇನ್ನೂ ತಿಳಿತಾ ಇಲ್ಲ. ಆದ್ದರಿಂದ ಎಲ್ಲವನ್ನು ಅಬ್ಸರ್ವ್ ಮಾಡ್ತಾ ಇದ್ಲು. ಇದು ಹೊಂಡಾ ಶೋರೂಮ್ನಲ್ಲಿ ಮತ್ತು ಗಾಡಿಯನ್ನು ನಾವು ವಾಶ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರು. ಹಲವಾರು ರೀತಿಯಾದಂಥ ವೆರೈಟಿ ಕಲರ್ಸನ್ನು ತೋರಿಸಿದ್ರು. ನಾವು ಬ್ಲೂವನ್ನು ಸೆಲೆಕ್ಟ್ ಮಾಡಿದೆವು. ಸ್ಟಾರ್ಟಿಂಗ್ ನಮ್ಗೆ ಹಲವಾರು ಜನ ರೆಕಮೆಂಡ್ ಮಾಡಿದ್ದು ಸ್ಟಾರ್ಟಿಂಗ್ ಬರುವಂಥ ಹೊಂಡಾ ಡಿಯೋಗಳು ಉತ್ತಮವಾದಂಥ ಕ್ವಾಲಿಟಿಯನ್ನು ಹೊಂದ್ತಾಯಿತ್ತು. ಯಾವ ರೀತಿಯಾಗಿ ಇತ್ತು ಅಂತ ನಾವು ಸುಮಾರು ಹೊಂಡಾ ಗಾಡಿಯನ್ನು ಹೊಡೆದ್ರೂ ಗೊತ್ತಾಗ್ತದೆ. ನನ್ನ ಮಗಳು ಪದೇ ಪದೇ ಹೋಗೋಣ ಅಂತ ಹೊರಗಡೆ ಹೋದರು. ಹಾಗೆ ಮ್ಯಾನೇಜರ್ ಬಂದರು. ಮ್ಯಾನೇಜರು ಎಲ್ಲ ಪೇಪರ್ಸ್ಗಳನ್ನು ಸಹಿ ಮಾಡಿಸುವಂಥ ಹಂತಕ್ಕೆ ಎಲ್ಲರೂ ಕೂತರು. ಮಕ್ಕಳ ಕರ್ಕೊಂಡು ಅಂದಮೇಲೆ ನಿಮ್ಗೆ ಗೊತ್ತೇ ಇದೆಯಲ್ಲ, ಒಂದು ಕಡೆ ಕೂರುವಂಥ ಭಾವನೆಗಳು ಅವಕ್ಕೆ ಇರೋಂಗೇ ಇಲ್ಲ. ಅದಕ್ಕಾಗಿ ನಮ್ಮ ಅತ್ತೆಯವರು ಎಲ್ಲ ಪೇಪರ್ಸ್ಗಳಿಗೆ ಸಹಿ ಮಾಡಿದ್ರು. ಕ್ಯಾಶನ್ನು ನೀಡುವಂಥದ್ದು ಪೇಪರ್ಸ್ಗಳಿಗೆ ಆನ್ಲೈನ್ ಮತ್ತು ಆಫ್ಲೈನ್ನ ಸ್ವಲ್ಪ ಅಮೌಂಟನ್ನು ನೀಡಿದೆವು ನಾವು. ಸಹಿಯನ್ನು ಮಾಡಿ ಹೊಂಡಾ ಮತ್ತು ಹೀರೋ ಒಂದೇ ಕಂಪ್ನಿ ಆಗಿತ್ತು ಆವಾಗ, ಸ್ವಲ್ಪ ವರ್ಷಗಳ ಹಿಂದೆ. ಈಗ ಹೊಂಡಾ ಬೇರೆ, ಹೀರೋ ಬೇರೆ. ಇದು ಫಾರಿನ್ ಕಂಪ್ನೀಸ್ ಆದ್ರಿಂದ ಸ್ವಲ್ಪ ಕಂಪೇರ್ ಮಾಡಿದರೆ ಹೊಂಡಾ ಗಾಡಿಗಳು ಒಂದು ಸ್ವಲ್ಪ ಗಟ್ಟಿಮುಟ್ಟಾಗಿ ಬರ್ತವೆ. ನಮ್ಮ ನಂಬರ್ ಕೂಡ, ಗಾಡಿ ನಂಬರ್ ಕೂಡ ಬಂದಿದೆ. ನಾವು ಯಾವುದನ್ನು ಎಲ್ಲವನ್ನು ಹೇಳ್ತಾ ಇದ್ದೇವೆ ಇಲ್ಲಿ. ಮತ್ತು ಇದು ಮಿಸ್ಯೂಸ್ ಆಗಬಾರ್ದು. ನಾವು ನಂಬರ್ಸ್ ಎಲ್ಲ ಹೇಳಿದಾಗ ನೋ ಪ್ರಾಬ್ಲಮ್, ಆ ರೀತಿ ಏನಾಗಲ್ಲ. ಹಲವಾರು ಗಾಡಿಗಳಿದ್ದು, ಆದರೆ ನಮ್ಮ ಗಾಡಿ ಎಲ್ಲಿ ಅಂತ ಹುಡುಕ್ತಿದ್ರು. ಆದರೆ ಆ ಕಡೆಯಿಂದ ತಂದು ಅವರು ನಿಂದ್ರಿಸಿಬಿಟ್ಟಿದ್ರು ಗಾಡಿಯನ್ನು. ಎಲ್ಲವನ್ನು ನೋಡಿದೆವು. ಕ್ಲೀನಾಗಿ ನೀಟಾಗಿ ತೊಳೆದಿದ್ರು. ಆ ಗಾರ್ಡ್ಸ್ಗಳನ್ನು ನಾವು ಸಪ್ರೇಟಾಗಿ ಹಾಕಿದ್ದೇವೆ. ಅದಕ್ಕೆ ನಮಗೆ 600 ರೂಪಾಯಿ ಎಕ್ಸ್ಟ್ರಾ ಚಾರ್ಜನ್ನು ಮಾಡಿದ್ದಾರೆ. ನಾರ್ಮಲ್ ಗಾಡಿ ಮತ್ತು ಗಾರ್ಡ್ಸ್ಗಳು. ಯಾಕಂದರೆ ಹೊಂಡಾ ಶೋರೂಮರು ಮಾಡುವಂಥ ಕೆಲಸ ಏನಂದರೆ ಎಕ್ಸಸೈಸಲ್ಲೇ ಅವರ ಬೆನಿಫಿಟ್ಸ್ಗಳು ಇರ್ತದೆ. ಹಾಗೆ ಚಾವಿಯನ್ನು ನೀಡಿ
ಸೆಲೆಬ್ರೇಷನನ್ನು ಮಾಡಿದೆವು. ಅಲ್ಲೇ ಒಂದು ಚಿಕ್ಕ ಪೂಜೆಯನ್ನು ಮಾಡಿ ಸೆಲೆಬ್ರೇಷನನ್ನು ಮಾಡಿದೆವು. ಕಿರಣ್ ಅಂತ ಹೇಳಿ ನಮಗೆ ಗೈಡ್ ಮಾಡಿದಂಥವರು. ಸೆಲೆಬ್ರೇಷನ್ನೊಂದಿಗೆ ಗಾಡಿಯನ್ನು ಸ್ಟಾರ್ಟ್ ಮಾಡಲಿಕ್ಕೆ ಹೂವಿನ ಹಾರ ಎಲ್ಲ ಹಾಕಿ ಅರಿಶಿನ ಕುಂಕುಮ ಎಲ್ಲ ಹಚ್ಚಿ ಗಾಡಿ ಸ್ಟಾರ್ಟ್ ಮಾಡಲಿಕ್ಕೆ ರೆಡಿ ಆಯಿತು. ಹಾಗೆ ಸೀದಾ ನಾವು ಬಂದಿದ್ದು KCD ಗಣಪತಿ ಗುಡಿ. ಎಲ್ಲರಿಗೂ ಧಾರವಾಡವನ್ನು ನೋಡಿದವ್ರಿಗೆ ಗೊತ್ತಿರ್ತದೆ. KCD ಗಣಪತಿ ಗುಡಿಗೆ ಬಂದೆವು. ಆದರೆ ನಾವು ಜೂನ್ ತಿಂಗಳಲ್ಲಿ ತೆಗೆದುಕೊಳ್ಳೋದ್ರಿಂದ ವಿಪರೀತ ಮಳೆ ಇತ್ತು. KCD ನೋಡಿ ಎಷ್ಟೋ ಹಲವಾರು ಜನಗಳ ಜೀವನವನ್ನು ರೂಪಿಸಿದಂತಹ ಸ್ಥಳ ಇದು KCD ಗಣಪತಿ ಆಶೀರ್ವಾದ ಯಾರು ತಗೊಂಡಿಲ್ಲ ಅನ್ನೋದೇ ಸುಳ್ಳು. ಧಾರವಾಡಕ್ಕೆ ಬಂದವರು ಜಾಸ್ತಿ ದಿನ ಇದ್ದರೆ. ಹಾಗೆ KCD ಬಂದು ಪೂಜಾರಿ ಅವರ ಹತ್ರ ಎಲ್ಲ ಚೀಟಿಯನ್ನು ಮಾಡಿಸ್ಕೊಂಡು ಪೂಜೆ ಮಾಡಲಿಕ್ಕೆ ಎಲ್ಲ ಅಲಂಕಾರವನ್ನು ಮಾಡಿದೆವು ಅಲ್ಲೇ ಕೂಡ. ಹಾಗೆ ನಾವು ಯಾವತ್ತೂ ನೆನ್ಕೊಳ್ಳುವಂಥ ಮಾರಿಕಾಂಬೆ ಆಶೀರ್ವಾದ ನಮಗೆ ಯಾವತ್ತೂ ಅವಳನ್ನು ನೆನ್ಕೋತೇವೆ. ಯಾಕಂದರೆ ಅದರಿಂದಲೇ ನಾವು ಇಷ್ಟು ಮಟ್ಟಕ್ಕೆ ಬಂದಿದ್ದು. ಅದನ್ನು ನಾವು ಯಾವತ್ತೂ ನೆನೆಸ್ಕೋತಾ ಇದ್ದೇವೆ. ಶ್ರೀ ಮಾರಿಕಾಂಬಾ ದೇವಿ. ಹೊಂಡಾ ಡಿಯೋ ಚೆನ್ನಾಗಿದೆ, ಒಳ್ಳೆಯ ಪರ್ಫಾರ್ಮೆನ್ಸ್ ಇದೆ, ತಗೋಬೋದು. ನಾನು ನಿಮಗೆ ಎಲ್ಲರಿಗೂ ಕೂಡ ರೆಕಮೆಂಡ್ ಮಾಡ್ತೇನೆ, ಅದರಲ್ಲಿ ಏನು ಡೌಟ್ ಇಲ್ಲ. ನಾವು ಹಲವಾರು ಎಲೆಕ್ಟ್ರಿಕಲ್ ನೋಡಿದೆವು. ಹೀರೋದಲ್ಲಿ ಒಂದು ವೇದ ಅಂತ ಬಿಟ್ಟಿದ್ದಾರೆ, ಆ ಥರಲ್ಲಿ ನೋಡಿದೆವು. ಮತ್ತು ಎಲೆಕ್ಟ್ರಿಕಲ್ ತೊಗೊಳೋಕ್ಕೆ ನಮಗೊಂದು ಸ್ವಲ್ಪ ಭಯ ಆಯಿತು. ಯಾಕಂದರೆ ಡ್ರೈ ಪ್ಲೇಸ್ಗಳಲ್ಲಿ ಎಲೆಕ್ಟ್ರಿಕಲ್ಗಳನ್ನು ಮ್ಯಾನೇಜ್ ಮಾಡ್ಬೋದು. ಆದರೆ ಈ ಕೋಲ್ಡ್ ರೈನಿ ಸೀಸನ್ಸ್ಗಳಲ್ಲಿ ನಾವು ಒಂದು 1200 ರೂಪಾಯಿ ಬ್ಯಾಟ್ರಿನೇ ಡೌನ್ ಆಗ್ತದೆ. ಇನ್ನು ಆ ಬ್ಯಾಟ್ರಿಗಳು ಹೇಗೆ, ಸುಮಾರು ಜನ ಸಜೆಷನ್ ಮಾಡ್ತಾರೆ ಚೆನ್ನಾಗಿದೆ, ಒಳ್ಳೆ ಇದೆ, ತಗೊಳ್ಳಿ ಅಂತ ಹೇಳಿ. ಆದರೆ ನಾವು ಒಂದು ಸ್ವಲ್ಪ ನೋಡಬೇಕಾಗ್ತದೆ. ಹ್ಯಾಪಿಯಾಗಿ ಖುಷಿಯಾಗಿ ಹೊಂಡಾ ಡಿಯೋವನ್ನು ತಗೊಂಡಿದ್ದೇವೆ ದೇವರ ಆಶೀರ್ವಾದದಿಂದ ಸಂಪೂರ್ಣವಾಗಿ. ಹಾಗೆ ಇದು ನಮ್ಮ ಅತ್ತೆಯವರ ಗಾಡಿಯಾಗಿದೆ. ಹಳೆ ಗಾಡಿ ಇತ್ತು ಹೀರೋ, ಅದನ್ನು ನಾವು OLX ಹಾಕಿ ಸೇಲ್ ಮಾಡಿದೆವು. ಅಂಥ ರೇಟಿಗೇನು ಹೋಗಲಿಲ್ಲ, ಒಂದು ರೀತಿಯಾದಂಥ ರೇಟ್ ಸಿಕ್ಕಿದೆ. ಎಲ್ಲ ಫೋಟೋಸನ್ನು ತೊಗೊಂಡೆವು. ಈ ಮಕ್ಕಳಿದ್ದರೆ ನೀವು ಫೋಟೋಸನ್ನು ತೊಗೊಳ್ಳೋದೇ ಕಷ್ಟ. ಆ ರೀತಿಯಾದಂಥ ವಾತಾವರಣ ಇರ್ತದೆ. ಮತ್ತೊಮ್ಮೆ ಹೊಂಡಾ ಶೋರೂಮ್ ಅವರು ನಮಗೆ ಶಾಂತೇಶ್ ಹೊಂಡಾ ಅವರಿಗೆ ಮತ್ತು KCD ಗಣಪತಿಯಿಂದ ಪೂಜೆ ಮಾಡಿಕೊಂಡು ಎಲ್ಲವನ್ನು ಸುಖ ಸಂತೋಷದಿಂದ ಮಾಡಿದ್ದೀವಿ. ಇದು ನಮ್ಮ ಸ್ಮಾಲ್ ವಿಡಿಯೋ ಆಗಿದೆ. ನಾವು ಏನಾದರೂ ಸವಿ ನೆನಪಿಗಾಗಿ ಇದನ್ನು ಈ ರೀತಿಯಾಗಿ ಮಾಡ್ಕೊಂಡಿದ್ರೆ. ಈಗ ಯಾಕಂದರೆ ಹಲವಾರು ಫೋಟೋಸ್ಗಳಿರ್ತವೆ, ಅದನ್ನು ಸ್ಟೋರೇಜ್ ಮಾಡಿ ಒಂದು ಕಡೆ ಇಡೋದು ಕಷ್ಟ. ಇದನ್ನು ನಾವು ಸ್ಮಾಲ್ ವಿಡಿಯೋಸ್ ಮಾಡಿ ನಾವು ಯೂಟ್ಯೂಬ್ಸ್ನಲ್ಲಿ ಹಾಕ್ಕೊಂಡಿದ್ರೆ ನಾವು ಯಾವಾಗೂ ಕೊನೆಯವರೆಗೂ ನೋಡ್ಬೋದು. ಅದೇ ಒಂದು ಉದ್ದೇಶ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎಲ್ಲರೂ ಕೂಡ. ನಿಮಗೆ ಲೈಕ್ ಅನಿಸಿದರೆ ಲೈಕ್ ಮಾಡಿ, ಇಲ್ಲ ನೋ ಪ್ರಾಬ್ಲಮ್. ಇದು ನಮ್ಮ ಪರ್ಸ್ನಲ್ ಅಲ್ಗೋ ಆಗಿದೆ. ಅದರಿಂದ ನಮಗೆ ಮೆಮೊರೀಸ್ಗಾಗಿ ಈ ಟೈಪ್ ಚಿಕ್ಕ ವಿಡಿಯೋಸ್ ಮೂಲಕ ಫೋಟೋಸ್ಗಳನ್ನು ಹಾಕಿ ಮಾಡಿ ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತೇವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಎವ್ರಿ ಒನ್.